ಬಹುಶಃ ಇಡೀ ಸರ್ಕಾರದಲ್ಲಿ ಬಹಳ ಮಹತ್ವವಾದಂಥ ಯಾವುದಾದ್ರೂ ಇಲಾಖೆ ಇದ್ರೆ ಅದು ಆರೋಗ್ಯ ಇಲಾಖೆ. ಸಮಾಜ ಆರೋಗ್ಯಕಾರಿ ಆಗಿದ್ರೆ ಮಾತ್ರ ಈ ರಾಜ್ಯದ ಪ್ರಗತಿ ಆಗೋದು, ದೇಶದ ಪ್ರಗತಿ ಆಗೋದು. ಈ ಸಮಾಜದ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಿಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು, ಇದು ಬಹಳ ನಿಮ್ಮ ಜೀವನದಲ್ಲಿ ಒಂದು ಪುಣ್ಯದ ಅವಕಾಶ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇಡೀ ದೇಶದಲ್ಲಿ ಇವತ್ತು ನಿರುದ್ಯೋಗದ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತ ನಿಮ್ಗೆ ಎಲ್ಲರಿಗೂ ತಿಳಿದಿದೆ. ಕಳೆದ 40 ವರ್ಷಗಳಲ್ಲಿ ನಿರುದ್ಯೋಗದ ಪ್ರಮಾಣ ಈ ಮಟ್ಟಕ್ಕೆ ಇರಲಿಲ್ಲ. ಅಂತ ಸಮಯದಲ್ಲಿ ನಮ್ಮ ನಾಯಕರಾದಂಥ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ನೇಮಕಾತಿಗಳನ್ನು ಸತತವಾಗಿ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅವರ ನಾಯಕತ್ವ, ಅವರ ದೂರದೃಷ್ಟಿತ್ವ ಮತ್ತೆ ಅವ್ರಿಗೆ ಇರ್ತಕ್ಕಂಥ ಆಡಳಿತದ ಅನುಭವವನ್ನು ಎತ್ತು ತೋರಿಸುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಅವರು ಕೆಲವು ದಿನಗಳಲ್ಲಿ 17ನೇ ಬಜೆಟ್ ಅನ್ನು ಪ್ರೆಸೆಂಟ್ ಮಾಡ್ತಾರೆ. ಒಂದು ಈ ರಾಜ್ಯದ ಇತಿಹಾಸದಲ್ಲೇ ಬಹುಶಃ ಇನ್ನೊಂದು ಸಿದ್ದರಾಮಯ್ಯ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಈ 17 ಬಜೆಟ್ ಯಾರ ಪರವಾಗಿತ್ತು ಅಂತ ನೀವು ಆಂಕಲನ ಮಾಡಿ ಪರಿಶೀಲನೆ ಮಾಡಿ ನೋಡಿದ್ರೆ, ಈ 17 ಬಜೆಟ್ ಈ ರಾಜ್ಯದ ಕಟ್ಟಕಡೆಯ ಮನುಷ್ಯ, ಈ ರಾಜ್ಯದ ಸಾಮಾನ್ಯ ಜನರ, ಬಡವರ, ದೀನ ದಲಿತರ, ಅತಿ ಕಡಿಮೆ ವಾಯ್ಸ್ ಇರ್ತಕ್ಕಂಥ, ಧ್ವನಿ ಇರ್ತಕ್ಕಂಥ ಜನರ ಪರವಾಗಿ 17 ಬಜೆಟ್ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು, ಈ ರಾಜ್ಯದ ಪ್ರಗತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು, ಕೆಲವರು ಪೂಂಜಪತಿಗಳು ಮಾತ್ರ ಪ್ರಗತಿ ಪಡ್ಕೊಂಡ್ರೆ ಈ ರಾಜ್ಯದ ಪ್ರಗತಿ ಆಗಲ್ಲ. ಸಾಮಾನ್ಯ ಜನರ ಮನೆ ಸರಿಯಾಗಿ ನೆಮ್ಮದಿಯಿಂದ ನಡ್ಸ್ಕೊಂಡು ಹೋಗ್ಬಿಟ್ರೆ ಅವರು ಈ ರಾಜ್ಯದ ಪ್ರಗತಿ ಆಗದು ಅಂತ ಹೇಳಿ ಸಿದ್ದರಾಮಯ್ಯನವರು 17 ಬಜೆಟ್ ಅನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅಂತ ಕಾಲದಲ್ಲಿ ಇವತ್ತು ತಾವೆಲ್ಲ ನೇಮಕಾತಿಗಳನ್ನು ಪಡ್ಕೊಳ್ತಾ ಇದ್ದೀರಿ. ಕಳೆದ 3 ವರ್ಷಗಳಿಂದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅವರು ಬಹುಶಃ ಯಾವ್ಯಾವ ಸಮಸ್ಯೆಗಳು ಕಳೆದ 10-15 ವರ್ಷ 20 ವರ್ಷಗಳಿಂದ ಒಂದು ಪೆಂಡಿಂಗ್ ಆಗಿ ಹೋಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಅವರು ಕೈ ತಗೊಂಡು ಈ ಮಟ್ಟಕ್ಕೆ ಈ ಇಲಾಖೆ ಇಷ್ಟು ರೋಬಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಕೊನೆಯದಾಗಿ ತಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ, ಮನುಷ್ಯತ್ವವನ್ನು ಮುಂದಿಟ್ಕೊಂಡು, ಕರುಣೆಯಿಂದ, ಜಾತಿ ಮತ ಧರ್ಮ ಎಲ್ಲವನ್ನೂ ಮರೆತಿ ಸಾಮಾನ್ಯ ಜನರ ಸೇವೆಯಲ್ಲಿ ನೀವು ತೊಡಗಿಸ್ಕೋಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.